ರಾಜ್ಯದಿಂದ ಭಕ್ತಾದಿಗಳು ಶ್ರಾವಿಕರು ಬರುವಂತ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಆಗಿದೆ. ಮತ್ತು ಪ್ರತಿ ದಿವಸ 1 ಲಕ್ಷಾಂತರ ಜನ ಆ ಶ್ರೀ ಕ್ಷೇತ್ರದಲ್ಲಿ ಆ ಮಹೋತ್ಸವದಲ್ಲಿ ಭಾಗವನ್ನು ವಹಿಸಿದರು. ಮತ್ತು ಜಿನ ಧರ್ಮದಲ್ಲಿದ್ದಂಥ ಮುನಿಗಳು, ಆಚಾರ್ಯ, ಉಪಾಧ್ಯಾಯ, ಸರ್ವ ಸಾಧು ಮತ್ತು ಮಾತಾಜಿಯವರು 100 ಸಾಧು ಆ ಮಹೋತ್ಸವದಲ್ಲಿ ಪಾವನ ಸಾನ್ನಿಧ್ಯವನ್ನು ಕೊಡ್ತಾ ಇದ್ದಾರೆ. ಮತ್ತು ಭಾರತ ದೇಶದಲ್ಲಿದ್ದಂಥ ಅನೇಕ ಮಠಾಧೀಶರು, ಭಟ್ಟಾರಕ ಸ್ವಾಮೀಜಿಯವರು ಕೂಡ ಈ ಮಹಾ ಮಹೋತ್ಸವದಲ್ಲಿ ತಮ್ಮ ಸಾನ್ನಿಧ್ಯವನ್ನು ಕೊಡಾರಿದ್ದಾರೆ. ಮತ್ತು ಇನ್ನೇತರ ಶ್ರಾವಿಕೆಯರಾಗಲಿ ಭಕ್ತಾದಿಗಳಾಗಲಿ ಇನ್ನು ತುಂಬ ಹೆಚ್ಚ ಸಂಖ್ಯೆಯಲ್ಲಿ ಈ ಮಹಾ ಮಹೋತ್ಸವದಲ್ಲಿ ಬರ್ತಾ ಇದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ತಮ್ಮ ನ್ಯೂಸ್ ವಾಹಿನಿ ವತಿಯಿಂದ ಮತ್ತು ನ್ಯೂಸ್ ಪೇಪರ್ ವತಿಯಿಂದ ಇದನ್ನೆಲ್ಲ ಮೆಸೇಜ್ ಇಡೀ ಭಾರತ ದೇಶದಲ್ಲಿದ್ದಂಥ ಎಲ್ಲ ವ್ಯವಸ್ಥೆಗೆ, ಎಲ್ಲ ಶ್ರಾವಿಕೆಗೆ ಮುಟ್ಟಬೇಕು. ಮತ್ತು ಏನಂದ್ರೆ ಈ ಮಹಾ ಮಹೋತ್ಸವದಲ್ಲಿ ಜನವರಿ 1ರಿಂದ 9 ತನಕ ಪಂಚಕಲ್ಯಾಣಿಕ ಕ್ರಿಯೆಗಳೆಲ್ಲ ನಡೀತಾ ಇರೋದು. ಮತ್ತು ಲಾಸ್ಟ್ 3 ದಿವಸ ಮಹಾಮಸ್ತಕಾಭಿಷೇಕ ಮಹೋತ್ಸವವನ್ನು ನಡೆದಿರೋದು. ಅದಕ್ಕಾಗಿ ತಾವು ಎಲ್ಲ ಭಕ್ತಾದಿಗಳು ಈ ಮಹಾ ಮಹೋತ್ಸವದಲ್ಲಿ ಭಾಗವಹಿಸಿ ಪುಣ್ಯ ಸಂಪಾದನೆ ಮಾಡಬೇಕು. ಯಾಕಂದ್ರೆ 12 ವರ್ಷದಲ್ಲಿ ಒಂದೇ ಸಲ ಬರುವಂತ ಮಹಾಮಸ್ತಕಾಭಿಷೇಕ ಮತ್ತು ಪಂಚಕಲ್ಯಾಣ ಪ್ರತಿಷ್ಠಾ ಮಹಾ ಮಹೋತ್ಸವ. ಇದು ನಾಗನಿ ಮಠದ ಮಹೋತ್ಸವ ಇಲ್ಲ, ಇಡೀ 743 ಹಳ್ಳಿಗೆ ಸಂಬಂಧಪಟ್ಟಂತ ಎಲ್ಲ ಶ್ರಾವಿಕೆಯರದು ಇದನ್ನ ಮಠ. ಅದಕ್ಕಾಗಿ ಎಲ್ಲ ಶ್ರಾವಿಕೆಯರದು ದೊಡ್ಡ ರೀತಿಯಿಂದ ಮಾಡುವಂತ ಮಹಾಮಸ್ತಕಾಭಿಷೇಕ ಮತ್ತು ಪಂಚಕಲ್ಯಾಣ ಇದೆ. ಒಂದು ಮಠದ ವ್ಯಾಪ್ತಿ ಅಷ್ಟೇ ಇಲ್ಲ, ಮಠದ ಅಧಿಪತ್ಯದ ಒಳಗೆ ಬರುವಂತ ಎಲ್ಲ ಹಳ್ಳಿ ಶ್ರಾವಿಕೆಯರು ಈ ಮಹಾ ಮಹೋತ್ಸವದಲ್ಲಿ ಬರ್ತಿರ್ತಾರು. ಮತ್ತು ಇದು 4ನೇ ಮಹಾ ಮಸ್ತಕಾಭಿಷೇಕ ಮಹೋತ್ಸವ ನಡೀತಾ ಇದೆ. ನನ್ಗಿಂತ ಮುಂಚೆ ಆದಂತ ಪೂಜ್ಯರು 2 ಭಟ್ಟಾರಕರು ಅತ್ಯಂತ ವಿಜೃಂಭಣೆಯಿಂದ ಮಹೋತ್ಸವ ಮಾಡಿದರು. ಇದು ನಾವು ಬಂದ ಮೇಲೆ ಮೊದಲನೇ ಸಲ ಮಹಾ ಮಹೋತ್ಸವ ನಡೆದು, ಇದನ್ನ ಮೊದಲನೇ ಮಹಾ ಮಹೋತ್ಸವಕ್ಕ ಕರ್ನಾಟಕ ಶ್ರಾವಕರು, ಮಹಾರಾಷ್ಟ್ರ ಶ್ರಾವಕರು ತನ್ನ ಮನೋಭಕ್ತಿಯಿಂದ ಸಹಾಯವನ್ನ ಮಾಡಿ ಮಹೋತ್ಸವ ಅವರು ಅತ್ಯಂತ ಆನಂದ ರೀತಿಯ ಅದನ್ನ ಮಹೋತ್ಸವ ಮಾಡ್ಬೇಕು ಅಂತ ಅವ್ರು ಇಚ್ಛಾ ಪಡಿದಾರು. ಅದಕ್ಕಾಗಿ ಇದನ್ನ ಮಹೋತ್ಸವ ಅತ್ಯಂತ ವಿಜೃಂಭಣೆಯಾಗಿ ಆಗ್ತಾ ಇದೆ. ನಮ್ಮ ಬೋರಗಾಂವ್ ರಾವ್ ಪಾಟೀಲ್ ಆಗಲಿ ಮತ್ತು ಮಠದ ಭಕ್ತಾದಿಗಳು ಎಲ್ಲರೂ ಕೂಡಿ ಇದನ್ನ ಮಹೋತ್ಸವ ದೊಡ್ಡ ಪ್ರಮಾಣದಾಗ ಆಗಬೇಕು. ಮತ್ತು ಉತ್ತಮ್ ಪಾಟೀಲ್ ಅವರಾಗ್ಲಿ, ಅವರ ರಾವ್ ಪುತ್ರ ಉತ್ತಮ್ ಪಾಟೀಲ ಮತ್ತು ಎಲ್ಲ ಪರಿವಾರ, ಕರ್ನಾಟಕದ ಎಲ್ಲಾ ಭಕ್ತಾದಿಗಳು, ದಕ್ಷಿಣ ಭಾರತ ಜೈನ ಸಭಾ, ವೀರ ಸೇವಾದಳ ಮಧ್ಯವರ್ತಿ ಸಮಿತಿ, ಇನ್ನೇತರ ಎಲ್ಲಾ ಸಂಸ್ಥಾಗಳು ಇದನ್ನ ಮಹೋತ್ಸವ ವಿಜೃಂಭಣೆಯಿಂದ ಆಗಬೇಕು ಅಂತ ಭಾವವನ್ನು ಇಟ್ಕೊಂಡಾರು. ಮತ್ತು ಎಲ್ಲ ಭಕ್ತರದು ಭಾವನೆ ಇದೆ. ಪತ್ರಿಕೆ ಮಾಧ್ಯಮದಿರ್ಲಿ, ಪ್ರಿಂಟ್ ಮೀಡಿಯಾ ಇರಲಿ, ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿ, ಇದ್ರ ಮಾಧ್ಯಮದಿಂದ ಎಲ್ಲರಿಗೆ ಹೋಗ್ಬೇಕಂತ ಹೇಳಿ ಎಲ್ಲ ಮತ್ತು ನೀವು ಜಾಸ್ತಿ ಇದನ್ನ ಒಂದು ಪ್ರಸಾರ ಕೊಡ್ಬೇಕಂತ ಹೇಳಿ ನಿಮ್ಗೆಲ್ಲರಿಗೂ ಇಲ್ಲಿ ವಿನಂತಿ ಮಾಡ್ತೇನೆ. ಯಾಕಂದ್ರೆ ಮತ್ತೊಂದು ಇಲ್ಲಿ ಕನ್ನಡ ಅಂದ್ರೆ ಮಾಧ್ಯಮದವರು ಇದಾರು, ಅವ್ರಿಗೆ ಒಂದು ವಿಶೇಷ ಅಂದ್ರೆ ಒಂದು ವಿನಂತಿ ಮಾಡ್ತೇನೆ. ಏನಂದ್ರೆ ಬರೀ ಬೆಳಗಾವಿ ಜಿಲ್ಲೆ ಬೇಡ, ಬೆಳಗಾವಿ ಆಗ್ಲಿ ಮರಾಠಿದವ್ರಿಗೂ ಹೇಳ್ತೇನೆ, ಬಾಗಲಕೋಟ್, ಬಿಜಾಪುರ್ ಮತ್ತು ಧಾರವಾಡ, ನಮ್ಮ ಜೈನ್ ಸಮಾಜ ಈ 4 ಜಿಲ್ಲೆಯಲ್ಲಿ ಅಂದ್ರೆ ಜಾಸ್ತಿ ಸಂಖ್ಯೆಯಲ್ಲಿ ಜೈನ್ ಬಾಂಧವರು ಆ ಜಿಲ್ಲೆಯಲ್ಲಿ ಇದಾರು. ಅದಕ್ಕಾಗಿ ನೀವು ಎಲ್ಲಾ ಕಡೆ ನಮ್ ಪ್ರಸಾರ ನೀಡ್ಬೇಕಂತ ಹೇಳಿ ನಿಮ್ ಕಳಕಳಿ ವಿನಂತಿ ಮಾಡ್ತೀವಿ. ಯಾಕಂದ್ರೆ ಇದು ಒಂದು ಸಾಮಾಜಿಕ ಕಾರ್ಯಕ್ರಮ ಇದೆ, ಸಮಾಜದ ಒಂದು ದೊಡ್ಡ ಇದು ಕಾರ್ಯಕ್ರಮ ಇದ್ದ ಕಾರಣ ಇದೆಲ್ಲ ಯಾರು ವೈಯಕ್ತಿಕ ನಮ್ದು ಯಾರದಿಲ್ಲ, ಸಮಾಜದೈತಿ. ಅದಕ್ಕೆ ನೀವೆಲ್ಲರೂ ಹೆಚ್ಚು ಪ್ರಸಾರ ನೀಡ್ಬೇಕಂತ ಹೇಳಿ ನಿಮ್ಗೆಲ್ಲರಿಗೂ ಕಳಕಳಿ ವಿನಂತಿ ಮಾಡ್ತೇನೆ. ಇನ್ನೊಂದು ಪೂಜ್ಯ ಮುನಿರಾಜರು ಇವತ್ತಿನ ದಿವಸ ಜನವರಿ 21, 25ರಿಂದ 9 ಜನವರಿ 25ರ ತನಕ ಶ್ರೀ ಕ್ಷೇತ್ರ ನಾಂದನಿಯಲ್ಲಿ ಆಗುವ ಪೂಜೆಯ ಸಲುವಾಗಿ ನಮ್ಮೆಲ್ಲರಿಗೆ, ಕರ್ನಾಟಕ ವಿಭಾಗದ ಎಲ್ಲರಿಗೆ ಆಮಂತ್ರಣ ಕೊಡುವ ಸಲುವಾಗಿ ಆಗಮಿಸಿದ್ದಾರೆ. ಅವರಿಗೆ ನಾನು ಮೊದಲ ಅರಿಹಂತ ಪರಿವಾರದ ವತಿಯಿಂದ ಮತ್ತು ಕರ್ನಾಟಕ ವಿಭಾಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.